ನಿನ್ನೆಯಷ್ಟೇ ಬಿಹಾರ ಚುನಾವಣಾ ಫಲಿತಾಂಶ ಹೊರಬಿತ್ತು. ಎನ್ಡಿಎ ಡಬಲ್ ಸೆಂಚುರಿನೂ ಬಾರಿಸಿ ದಾಖಲೆನೂ ಬರೆದಾಯಿತು. ಆದರೆ ಸೋತು ಸುಣ್ಣವಾಗಿರುವ ಮಹಾಗಠಬಂಧನ್ ವೋಟ್ ಚೋರಿಯಾಗಿದೆ ಅಂತ ನೇರವಾಗಿ ಆರೋಪಿಸುತ್ತಿದೆ. ದಾಖಲೆಗಳನ್ನು ಸಂಗ್ರಹಿಸಿ ಚುನಾವಣಾ ಆಯೋಗದ ವಿರುದ್ಧ ರಣ ಕಹಳೆಯನ್ನೂ ಮೊಳಗಿಸಿದೆ. ಬಿಹಾರ ಚುನಾವಣೆಯ ಫಲಿತಾಂಶ ಬಿಜೆಪಿಯವರ ಸಂಭ್ರಮವನ್ನ ಡಬಲ್ ಮಾಡಿದೆ. ಜೆಡಿಯು ಪಕ್ಷದ ನಿತೀಶ್ ಬಳಗದವರು ಹಬ್ಬದಂತೆ ಆಚರಣೆ ಮಾಡುತ್ತಿದ್ದಾರೆ. ಆದರೆ ಅದೇ ಬಿಹಾರ ಚುನಾವಣೆ ಫಲಿತಾಂಶ ತೇಜಸ್ವಿ ಯಾದವ್ ನಿದ್ದೆಗೆಡಿಸಿದೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಯವರನ್ನ ಕನ್ಫ್ಯೂಸ್ ಮಾಡಿದೆ. ಯಾವಾಗ ಬಿಹಾರದಲ್ಲಿ ನಿನ್ನೆ ಸಂಜೆ ಹೊತ್ತಿಗೆ ಬಿಜೆಪಿ ನೇತೃತ್ವದ ಮೈತ್ರಿಕೂಟ 243 ಕ್ಷೇತ್ರಗಳ ಪೈಕಿ 202 ಸೀಟು ಗೆದ್ದಿದೆ ಅಂತ ಫಲಿತಾಂಶ ಹೊರಗೆ ಬಂತು, ಆಗ್ಲೇ ಮಹಾಗಠಬಂಧನ್ ನಾಯಕರು ಕೇಂದ್ರ ಚುನಾವಣಾ ಆಯೋಗ ಬಿಜೆಪಿಯವರ ಜೊತೆ ಸೇರಿ ಮತಗಳ್ಳತನ ಮಾಡಿದ್ದಾರೆ ಅಂತ ನೇರವಾಗಿ ಆರೋಪಿಸಿದ್ರು. ಈಗ ಅದೇ ಚುನಾವಣಾ ಆಯೋಗದ ವಿರುದ್ಧ ಇವತ್ತಿನಿಂದ ಮಹಾಗಠಬಂಧನ್ ನಾಯಕರು ಸಮರ ಸಾರಿದ್ದಾರೆ. ಲಂಡನ್ ಪ್ರವಾಸ ಮುಗಿಸಿ ಬಂದ ರಾಹುಲ್ ಗಾಂಧಿ ಸೀದಾ ದೆಹಲಿಯಲ್ಲಿರುವ ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸಕ್ಕೆ ಬಂದರು. ಬಿಹಾರದಲ್ಲಿ ಅಂದುಕೊಂಡಿದ್ದು ಸರ್ಕಾರ ರಚನೆ ಮಾಡುವಷ್ಟು ಸೀಟು ಬರುತ್ತೆ ಅಂತ. ಆದರೆ ಕಾಂಗ್ರೆಸ್ ಬರೀ ಒಂದಂಕಿಗೆ ಬಂದಿದ್ದಕ್ಕೆ ಕಾರಣಗಳನ್ನು ಹುಡುಕಿದ್ರು. ಸೀದಾ ಸಾದಾ ಕೇಂದ್ರ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಅವರನ್ನೇ ಟಾರ್ಗೆಟ್ ಮಾಡಿದ್ರು. ಬಿಹಾರ ಫಲಿತಾಂಶದಲ್ಲಿ ಕಳ್ಳತನ ಆಗಿರೋದನ್ನ ಪತ್ತೆ ಮಾಡುವುದಕ್ಕೆ ತೀರ್ಮಾನಿಸಿದ್ರು. ಅಕ್ಟೋಬರ್ 6, 2025ರಂದು ಕೇಂದ್ರ ಮುಖ್ಯ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಹೇಳಿದ್ದು 7,42 ಲಕ್ಷ ಮತದಾರರಿದ್ದಾರೆ ಅಂತ. ಆದರೆ 11 ನವೆಂಬರ್ 2025 ಬಿಹಾರದ 2ನೇ ಹಂತದ ಮತದಾನದ ಬಳಿಕ ಚುನಾವಣಾ ಆಯೋಗ ಕೊಟ್ಟ ಲೆಕ್ಕ 7,45 ಲಕ್ಷ ಮತದಾರರು ಅಂತ. ಅಂದ್ರೆ ಬರೀ 37 ದಿನದಲ್ಲಿ ಎಸ್ಐಆರ್ ಆದ ಮೇಲೂ ಬಿಹಾರದಲ್ಲಿ 3 ಲಕ್ಷ ವೋಟರ್ಸ್ ಹೊಸದಾಗಿ ಸೇರ್ಪಡೆ ಆಗಿದ್ದು ಹೇಗೆ ಅಂತ ಪ್ರಶ್ನೆ ಎತ್ತಿದೆ. ಅಷ್ಟೇ ಅಲ್ಲ, ಬಿಜೆಪಿಗೆ 89 ಸ್ಥಾನ ಬಂದಿದೆ. ಆದರೆ ಸಿಕ್ಕಿರೋದು 20.08% ವೋಟು, ಅಂದ್ರೆ 1,81,00,000 ಮತಗಳು. ಆದ್ರೆ ಆರ್ಜೆಡಿ ಬರೀ 25 ಸೀಟು ಗೆದ್ದಿದ್ರು 23% ಮತ ಪಡೆದಿದೆ. 1,15,46,000 ವೋಟ್ ಬಂದಿದ್ರು ಕಡಿಮೆ ಸೀಟು ಬಂದಿದ್ದು ಹೇಗೆ ಅಂತ ಪ್ರಶ್ನೆ ಎತ್ತಿದೆ. ಇನ್ನು ಜೆಡಿಯುಗೆ 85 ಸ್ಥಾನ ಬಂದಿದ್ದು 19.25% ಮತ ಪಡೆದಿದೆ. ಬರೀ 96,67,000 ಮತಗಳಿಂದ 85 ಸ್ಥಾನ ಗಳಿಸಿದ್ದು ಹೇಗೆ ಅಂತ ಪ್ರಶ್ನೆ ತೆಗೆದಿದೆ. ಇನ್ನು ಕಾಂಗ್ರೆಸ್ಗೆ ಬಿಹಾರದಲ್ಲಿ 8.71% ವೋಟ್ ಸಿಕ್ಕಿದೆ. 43,74,000 ಮತ ಬಂದಿದೆ. ಆದರೂ ಬರೀ 6 ಸೀಟು ಸಿಕ್ಕಿದೆ ಅಂತ ಪ್ರಶ್ನೆ ಮಾಡ್ತಿದೆ. ಇದೇ ವಿಚಾರಗಳನ್ನು ಮುಂದಿಟ್ಟುಕೊಂಡು ಯಾವ್ಯಾವ ಕ್ಷೇತ್ರಗಳಲ್ಲಿ ಯಾವ್ಯಾವ ಬೂತ್ಗಳಲ್ಲಿ ವೋಟ್ ಚೋರಿ ಆಗಿದೆ ಅಂತ ತನಿಖೆ ಮಾಡಲು ಮುಂದಾಗಿದೆ. The result which had come from Bihar is unbelievable for all of us. This is not only for Congress. Entire Bihar people are not believing it. Our alliance parties, we discussed with all of them, they are not believing it. And I don't know, media people also, whether you believing or not. Because 90% plus strike rate for a political party, which has not happened in Indian history, because that 90% strike right happened there, and we are doing a thorough analysis. We are collecting the data. We are doing a thorough analysis. Within 1 or 2 weeks, we will come with a concrete proofs, because the process of electioneering is completely questionable. ನಿನ್ನೆ ಫಲಿತಾಂಶ ಬಂದ ಕೆಲವೇ ಗಂಟೆಗಳಲ್ಲಿ ರಾಹುಲ್ ಗಾಂಧಿ ಕೂಡ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿದ್ರು. ಮಹಾ ಮೈತ್ರಿಕೂಟದಲ್ಲಿ ನಂಬಿಕೆ ಇಟ್ಟ ಬಿಹಾರದ ಲಕ್ಷಾಂತರ ಮತದಾರರಿಗೆ ನನ್ನ ಹೃತ್ಪೂರ್ವಕ ಕೃತಜ್ಞತೆಯನ್ನ ವ್ಯಕ್ತಪಡಿಸುತ್ತೇನೆ ಅಂತಾನೆ ಫಲಿತಾಂಶದ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ರು. ಬಿಹಾರದಲ್ಲಿನ ಈ ಫಲಿತಾಂಶ ನಿಜಕ್ಕೂ ಆಘಾತಕಾರಿ. ನ್ಯಾಯಯುತವಲ್ಲದ ಚುನಾವಣೆಯಲ್ಲಿ ನಾವು ಗೆಲ್ಲಲು ವಿಫಲರಾಗಿದ್ದೇವೆ. ಸಂವಿಧಾನ ಮತ್ತು ಪ್ರಜಾಪ್ರಭುತ್ವವನ್ನು ರಕ್ಷಿಸುವ ಈ ಹೋರಾಟ ಕಾಂಗ್ರೆಸ್ ಪಕ್ಷ ಮತ್ತು ಭಾರತ ಮೈತ್ರಿಕೂಟ ಈ ಫಲಿತಾಂಶವನ್ನ ಆಳವಾಗಿ ಪರಿಶೀಲಿಸುತ್ತದೆ. ಪ್ರಜಾಪ್ರಭುತ್ವವನ್ನ ರಕ್ಷಿಸುವ ಪ್ರಯತ್ನಗಳನ್ನು ತೀವ್ರಗೊಳಿಸುತ್ತವೆ. ಟ್ವೀಟ್ ಎಂಡ್ ಅಂತ ಪೋಸ್ಟ್ ಹಾಕಿದ್ದಾರೆ. ರಾಹುಲ್ ಗಾಂಧಿ ಹೋರಾಟ ನಡೆಸ್ತೀವಿ ಅಂತ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಹಾಕಿದ್ರೆ, ಇತ್ತ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ವೋಟ್ ಚೋರಿ ಅಂತ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ರು. ಚುನಾವಣಾ ಆಯೋಗದ ಕಚೇರಿಗೆ ಮುತ್ತಿಗೆ ಹಾಕೋಕ್ಕೂ ಹೋದ್ರು. ಆದರೆ ಪೊಲೀಸರು ಅವಕಾಶ ಕೊಡಲಿಲ್ಲ. ಬಿಹಾರ್ ಚುನಾವಣೆ ನಡೆದು ಅದನ್ನ ಖಂಡನೆ ಮಾಡಿದ್ದೇವೆ. ನೀವು 10,000 ರೂಪಾಯಿ ವೋಟನ್ನ ನೀವು ಚುನಾವಣೆ ಪ್ರಕ್ರಿಯೆ ಅನೌನ್ಸ್ ಆದ ನಂತರ ಕೂಡ ನೀವು ದುಡ್ಡನ್ನು ಕೊಟ್ಟಿದ್ದೀರಿ. ದುಡ್ಡು ಕೊಟ್ಟು ವೋಟನ್ನು ಖರೀದಿ ಮಾಡಿ ಗೆದ್ದಿದ್ದೀರಿ. ಕಾಂಗ್ರೆಸ್ನವರು ಚುನಾವಣಾ ಆಯೋಗದ ಕೈವಾಡದ ಬಗ್ಗೆ ಅನುಮಾನ ಹೊರಹಾಕ್ತಿದ್ದಾರೆ.
ಇನ್ನೊಂದು ಕಡೆ ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್ ಏರಿಳಿತಗಳು ಅನಿವಾರ್ಯ ಅಂತ ಹೇಳಿದ್ರು. ಸೋಲಿನಲ್ಲಿ ದುಃಖವಿಲ್ಲ, ಗೆಲುವಿನಲ್ಲಿ ದುರಹಂಕಾರವಿಲ್ಲ. ರಾಷ್ಟ್ರೀಯ ಜನತಾದಳ ಬಡವರ ಪಕ್ಷವಾಗಿದ್ದು ಅವರ ನಡುವೆ ಧ್ವನಿ ಎತ್ತುವುದನ್ನ ಮುಂದುವರಿಸ್ತೀವಿ ಅಂತ ಹೇಳಿ ಮೌನಕ್ಕೆ ಶರಣಾಗಿದ್ದಾರೆ. ಇನ್ನೊಂದು ಕಡೆ ತೇಜಸ್ವಿ ಸಹೋದರಿ ಲಾಲು ಪ್ರಸಾದ್ ಪುತ್ರಿ ಆರ್ಜೆಡಿಗೆ ಹೀನಾಯ ಸೋಲಾಗ್ತಾ ಇದ್ದಂತೆ ರಾಜಕೀಯಕ್ಕೆ ನಿವೃತ್ತಿ ಘೋಷಿಸಿದ್ದಾರೆ. ಜೊತೆಗೆ ಸೋಲಿನ ಹೊಣೆಯನ್ನು ನಾನೇ ಹೊರುವೆ ಅಂತ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ. ಕಾಂಗ್ರೆಸ್ ಮೈತ್ರಿಕೂಟ ಸೋಲಿನ ಹೊಣೆಯನ್ನ ಬಿಜೆಪಿ ಮತ್ತು ಆಯೋಗದ ಮೇಲೆ ಹಾಕ್ತಿದ್ರೆ ಬಿಜೆಪಿಯವರಂತೂ ಸಾಲು ಸಾಲು ಟ್ವೀಟ್ ಹಾಕಿ ಕಾಂಗ್ರೆಸ್ ವಿರುದ್ಧ ವ್ಯಂಗ್ಯ ಮಾಡ್ತಿದ್ದಾರೆ. 95ನೇ ಸಲವೂ ರಾಹುಲ್ ಗಾಂಧಿ ಲಾಂಚಿಂಗ್ ಫೇಲ್ ಆಗಿದೆ ಅಂತ ಓಟು ಚೋರಿ ಎಂದು ಹಸಿ ಸುಳ್ಳು ಹೇಳಿದ್ದ ರಾಹುಲ್ ಗಾಂಧಿ 243 ಅಂಕದಲ್ಲಿ 6 ಮಾರ್ಕ್ಸ್ ಪಡೆದು ಫೇಲ್ ಆಗಿದ್ದಾರೆ ಅಂತ ಸಾಲು ಸಾಲು ಪೋಸ್ಟ್ ಹಾಕ್ತಿವೆ. ರಾಹುಲ್ ಗಾಂಧಿ ಅವರು ಓಟ್ ಚೋರಿ ಅಂತ ಹೇಳ್ಕೊಂಡು ಬಿಹಾರ ಚುನಾವಣೆ ಮುಗಿಯೋವರೆಗೂ ಸಹ ಅಪಪ್ರಚಾರವನ್ನ ಮಾಡಿಕೊಂಡು ಒಂದು ರೀತಿ ಅರಾಜಕತೆಯನ್ನ ಸೃಷ್ಟಿ ಮಾಡುವಂತ ಒಂದು ಷಡ್ಯಂತ್ರ ಕುತಂತ್ರ ಕಾಂಗ್ರೆಸ್ ಪಕ್ಷ ಮಾಡಿದ್ರು ಸಹ ಅಲ್ಲಿನ ಮತದಾರರು ಕಾಂಗ್ರೆಸ್ ಪಕ್ಷವನ್ನ ಸಂಪೂರ್ಣವಾಗಿ ತಿರಸ್ಕರಿಸಿದ್ದಾರೆ. ಎಲ್ಲಿ ರಾಹುಲ್ ಗಾಂಧಿ ಅವರು ಎಂಟ್ರಿ ಕೊಡ್ತಾರೆ, ಕಾಲನ್ನ ಇಡ್ತಾರೆ, ಅಲ್ಲಿ ಆ ಪಕ್ಷ ಉದ್ಧಾರ ಆಗೋದಕ್ಕೆ ಸಾಧ್ಯ ಇಲ್ಲ. ಅದು ಬಿಹಾರ್ ಇಸ್ ಅ ಲೇಟೆಸ್ಟ್ ಎಕ್ಸಾಂಪಲ್. ಆರೋಪ ಪ್ರತ್ಯಾರೋಪಗಳು ಏನಾದರೂ ಇರಲಿ, ಬಿಹಾರ ಚುನಾವಣೆ ಫಲಿತಾಂಶ ಮೋದಿ ನೇತೃತ್ವದ ಎನ್ಡಿಎ ಕೂಟಕ್ಕೆ ಡಬಲ್ ಸೆಂಚುರಿ ಸಂಭ್ರಮ ತಂದಿದ್ರೆ ಕಾಂಗ್ರೆಸ್ ನೇತೃತ್ವದ ಮಹಾಗಠಬಂಧನ್ಗೆ ಮುಖಭಂಗ ಆಗಿರುವುದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.